was reminded of Mr. VP Singh's prime ministership when he was being supported from outside by both the right and the left. ನಮಸ್ಕಾರ ವೀಕ್ಷಕರೇ, ಪೀಪಲ್ ಟಿವಿಗೆ ಸ್ವಾಗತ. ಇವತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಒಬ್ಬ ವ್ಯಕ್ತಿ ಯಾರು ಸ್ವತಂತ್ರ ಭಾರತದ ಅತ್ಯಂತ ದೀರ್ಘಕಾಲದ ಸಂಸದರೆಂದು ಗುರುತಿಸಲ್ಪಟ್ಟರು, ಯಾರು ಲೋಕಸಭೆಯಲ್ಲಿ ಗದ್ದಲವಾದಾಗ ಎಲ್ಲರೂ ನೋಡುತ್ತಿದ್ದ ಪಿತಾಮಹ, ಫಾದರ್ ಆಫ್ ದಿ ಹೌಸ್, ಭಾರತದ ಮೊದಲ ಕಮ್ಯುನಿಸ್ಟ್ ಗೃಹ ಸಚಿವ, ತುಂಬಾ ಸರಳತೆಯಿಂದ ಬದುಕಿದ, ತರ್ಕಬದ್ಧ ಭಾಷಣಗಳಿಂದ ಎಲ್ಲ ಪಕ್ಷಗಳ ಮೆಚ್ಚುಗೆ ಗಳಿಸಿದ, ಜನಸಾಮಾನ್ಯರ ಹಕ್ಕುಗಳಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಇಂದ್ರಜಿತ್ ಗುಪ್ತಾ ಅವರ ಸಂಪೂರ್ಣ ಕಥೆಯನ್ನ ಮುಂದೆ ನೋಡೋಣ. ವೀಕ್ಷಕರೇ, ಫೆಬ್ರವರಿ 20, 2001 ಕೋಲ್ಕತ್ತಾದಲ್ಲಿ ಒಂದು ಸುದ್ದಿ ಎಲ್ಲರ ಮನಸ್ಸನ್ನ ಕಲಕಿತು. ಭಾರತದ ಸಂಸದೀಯ ಇತಿಹಾಸದಲ್ಲಿ ಒಂದು ಅಧ್ಯಾಯ ಮುಗಿಯಿತು. ಇಂದ್ರಜಿತ್ ಗುಪ್ತಾ ಅವರು 82ನೇ ವಯಸ್ಸಿನಲ್ಲಿ ಕ್ಯಾನ್ಸರ್ನಿಂದ ನಿಧನರಾಗ್ತಾರೆ. ಆದರೆ ಅವರ ಹೆಸರು ಇಂದಿಗೂ ಲೋಕಸಭೆಯಲ್ಲಿ ಫಾದರ್ ಆಫ್ ದಿ ಹೌಸ್ ಎಂದೇ ಸ್ಮರಿಸಲ್ಪಡುತ್ತದೆ. ಏಕೆ ಈ ಬಿರುದು? ಕಾರಣ ಎರಡು. ಒಂದು, 37 ವರ್ಷಗಳ ಸುದೀರ್ಘ ಸಂಸದೀಯ ಸೇವೆ. ಎರಡು, ಸದನದಲ್ಲಿ ಯಾವುದೇ ಗದ್ದಲ ಉಂಟಾದರೂ ಎಲ್ಲರೂ ತಿರುಗಿ ನೋಡುತ್ತಿದ್ದ, ಮೂಲೆಯ ಆಸನದಲ್ಲಿ ಕುಳಿತಿದ್ದ ಆ ಹಿರಿಯ ವ್ಯಕ್ತಿಯ ಕಡೆಗೆ. ಅವರು ಶಾಂತವಾಗಿ ಚಂದದ ಇಂಗ್ಲಿಷ್ನಲ್ಲಿ ಮಾತನಾಡ್ತಾ ಇದ್ರು, ಸಮಸ್ಯೆ ಬಗೆಹರಿಸ್ತಾ ಇದ್ರು. ಅದೇ ಅವರ ಶೈಲಿ. I'm sorry the Prime Minister is not here at this moment because I have some things to say. Well, cabinet is here without the head. Headless. ಇಂದ್ರಜಿತ್ ಗುಪ್ತಾ ಅವರು ಜನಿಸಿದ್ದು ಮಾರ್ಚ್ 18, 1919 ಕೋಲ್ಕತ್ತಾದಲ್ಲಿ. ಅವರ ಕುಟುಂಬ ನಾಗರಿಕ ಸೇವಾ ವಲಯದ್ದು, ಬ್ರಹ್ಮ ಸಮಾಜದ ಸದಸ್ಯರು ಕೂಡ. ತಂದೆ ತಾಯಿ ಬಯಸಿದ್ದು ಮಗನು IAS ಆಗಬೇಕಿತ್ತು. ಆದರೆ ಇಂದ್ರಜಿತ್ ಅವರು ಬೇರೆ ದಾರಿ ಆಯ್ಕೆ ಮಾಡಿದ್ರು, ದೇಶ ಸೇವೆ. ಶಿಮ್ಲಾದಲ್ಲಿ ಶಾಲಾ ಶಿಕ್ಷಣ, ದೆಹಲಿಯ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಪದವಿ, ನಂತರ ಇಂಗ್ಲೆಂಡ್ಗೆ ಕಿಂಗ್ಸ್ ಕಾಲೇಜ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯ. ಅಲ್ಲಿ ಅವರು ಕಮ್ಯುನಿಸ್ಟ್ ಚಳವಳಿಗೆ ಆಕರ್ಷಿತರಾದರು. 1940ರಲ್ಲಿ ಭಾರತಕ್ಕೆ ಪುನಃ ಮರಳಿದ್ರು, ಅರ್ಥಶಾಸ್ತ್ರ ಪದವಿ ಪಡೆದುಕೊಂಡಿದ್ರು. ಆದರೆ ಅವರ ಜೀವನದಲ್ಲಿ ಒಂದು ರೋಮಾಂಚಕ ಪ್ರೀತಿಯ ಕಥೆ ಇದೆ. ಯುವಕನಾಗಿದ್ದಾಗ ಅವರು ಸುರಯ್ಯ ಎಂಬ ಯುವತಿಯನ್ನ ಪ್ರೀತಿಸ್ತಾ ಇದ್ರು. ಆದರೆ ನಾಚಿಕೆ ಸ್ವಭಾವದಿಂದ ಎಲ್ಲೂ ಹೇಳಿಕೊಳ್ಳಲಿಲ್ಲ. ಸುರಯ್ಯ ಅವರ ಮೊದಲ ವಿವಾಹ ಛಾಯಾಗ್ರಾಹಕ ಅಹ್ಮದ್ ಅಲಿ ಜೊತೆಗಿತ್ತು. ಆ ವಿವಾಹ ವಿಚ್ಛೇದನವಾಗುವವರೆಗೆ ಇಂದ್ರಜಿತ್ ಅವರು ಕಾಯ್ತಾ ಇದ್ರು. ಸುಮಾರು 40 ವರ್ಷಗಳ ಕಾಲ. ಕೊನೆಗೆ ತಮ್ಮ 62ನೇ ವಯಸ್ಸಿನಲ್ಲಿ 1981ರಲ್ಲಿ ಅವರು ಸುರಯ್ಯ ಅವರನ್ನ ಮದುವೆಯಾಗ್ತಾರೆ. ಇಲ್ಲಿ ಒಂದು ವಿಶೇಷ ಅಂದ್ರೆ, ಮದುವೆಗೆ ಮುಂಚೆ ಇಂದ್ರಜಿತ್ ಗುಪ್ತಾ ಅವರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡು ಇಫ್ತಿಯಾರ್ ಖಾನಿ ಎಂದು ಹೆಸರು ಬದಲಾಯಿಸಿದ್ರು ಎಂದು ಕೆಲವು ಮೂಲಗಳು ಹೇಳುತ್ತವೆ. ಆದರೆ ಅವರ ರಾಜಕೀಯ ಜೀವನದಲ್ಲಿ ಅವರು ಎಂದಿಗೂ ಧಾರ್ಮಿಕತೆಯನ್ನ ಮುಂದಿಟ್ಟುಕೊಂಡು ನಡೆಯಲಿಲ್ಲ. ಅವರು ಕಾರ್ಮಿಕ ವರ್ಗದೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವುದನ್ನೇ ಆಯ್ಕೆ ಮಾಡಿದ್ರು. ರಾಜಕೀಯವಾಗಿ ಅವರು ಭಾರತೀಯ ಕಮ್ಯುನಿಸ್ಟ್ ಪಕ್ಷ CPIS ಸೇರಿದ್ರು. 1948-50ರಲ್ಲಿ ಭೂಗತರಾಗಿದ್ದರು. 1953, 59, 69ರಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿದ್ರು. ಆದರೆ ಯಾವುದೂ ಕೂಡ ಅವರ ನಿಷ್ಠೆಯನ್ನ ಕುಂಠಿತಗೊಳಿಸಲಿಲ್ಲ. 1960ರಲ್ಲಿ ಪಶ್ಚಿಮ ಬಂಗಾಳದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾದರು. ನಂತರ 11 ಬಾರಿ ಆಯ್ಕೆಯಾಗಿ 37 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ರು. 1977-79ರ ಅವಧಿಯನ್ನ ಹೊರತುಪಡಿಸಿ ಮರಣದವರೆಗೂ ಸಂಸದರಾಗಿದ್ರು.
ಅವರು ಸಿಪಿಐಯಲ್ಲಿ ಹಲವು ಹುದ್ದೆಗಳನ್ನ ಅಲಂಕರಿಸಿದ್ರು. ರಾಷ್ಟ್ರೀಯ ಮಂಡಳಿ ಕಾರ್ಯದರ್ಶಿ, ಉಪಪ್ರಧಾನ ಕಾರ್ಯದರ್ಶಿ ಮತ್ತು 1990ರಿಂದ 96ರವರೆಗೆ ಪ್ರಧಾನ ಕಾರ್ಯದರ್ಶಿ, ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ವಿಶ್ವ ಟ್ರೇಡ್ ಯೂನಿಯನ್ ಒಕ್ಕೂಟದ ಅಧ್ಯಕ್ಷರಾಗಿಯೂ ಇವರು ಸೇವೆಯನ್ನ ಸಲ್ಲಿಸಿದ್ರು. 1996ರಲ್ಲಿ ಯುನೈಟೆಡ್ ಫ್ರಂಟ್ ಸರ್ಕಾರದಲ್ಲಿ ಅವರು ಗೃಹ ಸಚಿವರಾದರು. ಭಾರತದ ಇತಿಹಾಸದಲ್ಲಿಯೇ ಮೊದಲ ಕಮ್ಯುನಿಸ್ಟ್ ಗೃಹ ಸಚಿವ. ಆಸಕ್ತಿಕರ ಸಂಗತಿ ಏನೆಂದ್ರೆ, ಸ್ವಾತಂತ್ರ್ಯ ನಂತರ ಕೇಂದ್ರ ಗೃಹ ಸಚಿವಾಲಯವೇ ಸಿಪಿಐಯನ್ನ 3 ಬಾರಿ ನಿಷೇಧಿಸಿತ್ತು. ಅದೇ ಪಕ್ಷದ ನಾಯಕ ಗೃಹ ಸಚಿವರಾದುದು ಇತಿಹಾಸದ ನಾಟಕೀಯ ತಿರುವು. ಗೃಹ ಸಚಿವರಾಗಿದ್ದಾಗಲೂ ಅವರು ಸರ್ಕಾರದ ವೈಫಲ್ಯಗಳನ್ನ ಸ್ಪಷ್ಟವಾಗಿ ಎತ್ತಿ ಹೇಳುತ್ತಿದ್ರು. So the Home Minister, when he was speaking earlier as the main spokesman of the government, had listed some parties on whom he has got no further hope that they will be able to correct themselves. And some, of course, on whom he has got hope. And among the parties on whom he says that he still has some hope that they will see their folly and return to the correct path was my party. ಖಜಾನೆ ಸಂಬಂಧಿ ಅಧಿಕಾರಿಗಳು ಹುಬ್ಬೇರುವಂತೆ ಮಾತನಾಡ್ತಾ ಇದ್ರು. ಆದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ನಾಯಕರ ಜೊತೆ ಖಾಸಗಿ ಭೇಟಿಯಲ್ಲಿ ಹೇಳುತ್ತಾ ಇದ್ರು, ನಾನು ಈಗ ವಿರೋಧ ಪಕ್ಷದಲ್ಲಿದ್ರೆ ನೀವು ಮಾತನಾಡ್ತಿರುವುದನ್ನ ನಾನು ಮಾತನಾಡ್ತಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. 1992ರಲ್ಲಿ ಅವರಿಗೆ ಅತ್ಯುತ್ತಮ ಸಂಸದೀಯ ಪಟು ಪ್ರಶಸ್ತಿ ಲಭಿಸಿತು. 1991, 96, 98, 1999ರಲ್ಲಿ ಹಂಗಾಮಿ ಸ್ಪೀಕರ್ ಆಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ರು. ಅವರ ಭಾಷಣಗಳು ಶಕ್ತಿಶಾಲಿ, ಹದವಾದ, ತರ್ಕಬದ್ಧ, ಕಾರ್ಮಿಕ ಹಕ್ಕುಗಳು, ಕನಿಷ್ಠ ವೇತನ, ಮಹಿಳಾ ಸಬಲೀಕರಣ, ಬಡತನ, ಅನಕ್ಷರತೆ ಇವೆಲ್ಲ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದವು. 1975ರಲ್ಲೇ ಮಹಿಳೆಯರಿಗೆ 15% ಮೀಸಲಾತಿ ಪ್ರಸ್ತಾಪಿಸಿದ್ರು. ಅವರು 2 ಪುಸ್ತಕಗಳನ್ನ ಬರೆದಿದ್ದಾರೆ. ಕ್ಯಾಪಿಟಲ್ ಅಂಡ್ ಲೇಬರ್ ಇನ್ ದಿ ಜೂಟ್ ಇಂಡಸ್ಟ್ರಿ ಮತ್ತು ಫಾರ್ ಸೇಲ್ಸ್ ರಿಲಯನ್ಸ್ ಇನ್ ನ್ಯಾಷನಲ್ ಡಿಫೆನ್ಸ್. ಇಂತಹ 2 ಪುಸ್ತಕಗಳನ್ನ ಅವರು ಬರೆದಿದ್ದಾರೆ. ಜ್ಯೋತಿ ಬಸು ಅವರೊಂದಿಗೆ ಅವರ ಸ್ನೇಹ ದೀರ್ಘಕಾಲವಾದದ್ದು. ಪಕ್ಷ ವಿಭಜನೆಯಾದರೂ ಅವರು ಒಬ್ಬರಿಗೊಬ್ಬರು ವಿರೋಧಿಯಾಗಿ ಯಾವತ್ತೂ ನಿಲ್ಲಿಸಲಿಲ್ಲ. ರೂಪಚಂದ್ ಪಾಲ್ ಅವರು ಹೇಳುವಂತೆ ಸದನದಲ್ಲಿ ಗದ್ದಲವಾದಾಗ ಎಲ್ಲರೂ ಪಿತಾಮಹನ ಕಡೆ ನೋಡ್ತಾ ಇದ್ರು. I am informed that the cameras are working. They are what are called robotic cameras. So not the old cameras which we are used to, but with the advance of technology, we now have robotic cameras which I am told are working. And the pictures can be seen outside, they may not be visible here. Anyway. ಅವರ ನಿಧನದ ನಂತರ ರಾಷ್ಟ್ರಪತಿ ಕೆಆರ್ ನಾರಾಯಣ ಅವರು ಹೇಳಿದ್ದು, ಅದ್ಭುತ ಸಂಸದೀಯ ಪಟು, ಜನರ ನಿಜವಾದ ನಾಯಕ, ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅತ್ಯುನ್ನತ ವ್ಯಕ್ತಿತ್ವ ಎಂದು ಇವರನ್ನ ಗೌರವಿಸಿದ್ರು. लेकिन उनका व्यक्तित्व सबके लिए आकर्षक था. उनके व्यक्तित्व में दृढ़ता थी, विचारों के प्रति प्रतिबद्धता थी. 2006ರಲ್ಲಿ ಸಂಸತ್ ಭವನದಲ್ಲಿ ಅವರ ಪ್ರತಿಮೆ ಅನಾವರಣಗೊಂಡಿತ್ತು. ಇಂದ್ರಜಿತ್ ಗುಪ್ತಾ ಅವರು ತಮ್ಮ ಉನ್ನತ ಸ್ಥಾನದಲ್ಲೂ ಸರ್ಕಾರಿ ಬಂಗಲೆ ತಿರಸ್ಕರಿಸಿ 2 ಕೊಠಡಿಯ ಫ್ಲಾಟ್ನಲ್ಲೇ ವಾಸಿಸ್ತಾ ಇದ್ರು. ಗಾಂಧೀಜಿಯ ಸರಳತೆಯನ್ನ ತಮ್ಮಲ್ಲಿ ತುಂಬಿಕೊಂಡಿದ್ರು. ಈ ಕತೆ ನಮಗೆ ಹೇಳುವುದೇನು? ರಾಜಕೀಯದಲ್ಲಿ ಸಿದ್ಧಾಂತ, ಪ್ರಾಮಾಣಿಕತೆ, ಸರಳತೆ ಮತ್ತು ಸಂಸದೀಯ ಮೌಲ್ಯಗಳು ಇಂದು ಪ್ರಸ್ತುತವಾಗಿವೆ ಎಂದು. ಇಂದ್ರಜಿತ್ ಗುಪ್ತಾ ಅವರಂತಹ ನಾಯಕರು ಇಂದಿನ ರಾಜಕೀಯಕ್ಕೆ ದೊಡ್ಡ ಪ್ರೇರಣೆ. ಅವರ ನೆನಪು ನಮ್ಮನ್ನ ಎಚ್ಚರಿಸುತ್ತದೆ. ಜನಸೇವೆಯೇ ರಾಜಕೀಯದ ಗುರಿ ಎಂದು. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇನ್ನು ಹೆಚ್ಚು ಇತಿಹಾಸದ ಕಥೆಗಳಿಗಾಗಿ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.